ಕೆರೆ ಅಂಗಳ ಒತ್ತುವರಿ ತೆರವಿಗೆ ಗ್ರಾಮಸ್ಥರ ಆಗ್ರಹ. ಗುಡಿಬಂಡೆ ತಾಲೂಕಿನ ಬಾಲೇನಹಳ್ಳಿ ಸಮೀಪ ಇರುವ ದೊಡ್ಡ ಕೆರೆ ಶಿಡ್ಲಘಟ್ಟ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಬೃಹತ್ ಪ್ರತಿಭಟನೆ. ನಗರದ ಬಿಜೆಪಿ ಸೇವಾ ಸೌಧ ಕಚೇರಿ ಬಳಿಯಿಂದ ಭಿತ್ತಿಪತ್ರಗಳನ್ನು ಹಿಡಿದು ಮೆರವಣಿಗೆ. ತಾಲೂಕು ಕೃಷಿ ಪರಿಕರಗಳ ಮಾರಾಟಗಾರರಿಂದ ಭಾರತ್ ಬಂದ್ಗೆ ಕರೆ. ಭಾರತದಾದ್ಯಂತ ಒಂದು ದಿನ ಕೃಷಿ ಪರಿಕರಗಳ ಮಾರಾಟಗಾರರ ಅಂಗಡಿಗಳು ಬಂದ್. ಕನ್ನಡಪರ ಸಂಘಟನೆಗಳ ಒಕ್ಕೂಟ ಕೋಲಾರ ಜಿಲ್ಲಾ ಘಟಕದಿಂದ ನೂತನವಾಗಿ ನೇಮಕವಾಗಿರುವ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಕೋಲಾರ ನಗರಸಭೆ ಆವರಣದ ರೋಟರಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿತ್ತು. ದಯವಿಟ್ಟು ನಮ್ಮ ಪದಾಧಿಕಾರಿಗಳು ನೆನಪಿನ ಕಾಣಿಕೆ ತೆಗೆದೇ ಹಂಗೆ ಇರಬೇಕು. ನೆನಪಿನ ಕೈಯಲ್ಲಿ ಹಂಗೆ ಇಟ್ಕೊಳ್ಳಿ. ಅವರ ರೂಪವನ್ನು ತಗೊಳ್ಳೋದು. ನೆನಪಿನ ಕಾಣಿಕೆ ಬಂದು ಆಯ್ಕೆ ಪ್ರೋಗ್ರಾಮ್ ನೀಡಿ ಅಭಿನಂದಿಸಲಾಗುತ್ತಿದೆ. ಜಿಲ್ಲಾ ಉಪಾಧ್ಯಕ್ಷರಾಗಿ ಕನ್ನಡ ವೆಂಕಟಪ್ಪ ಸೇರಿದರು. ರಾಜ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಾಪ ಸೇನೆ ಸಹ ರಾಮಾಜನ ಅವರು ಮತ್ತೆ ನಮ್ಮ ಬಿರಿಯಾನಿ ಮಾಡ್ತಿದ್ದಾರೆ. ಪಾಪ ಬೆಳಿಗ್ಗೆ 6 ಗಂಟೆಗೆ ಫೋನ್ ಹಾಕಿದ್ದಾರೆ. ವೆಂಕಟೇಶ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಪದಗ್ರಹಣ ಸ್ವೀಕರಿಸಿರುವಂತಹ ವೆಂಕಟಕೃಷ್ಣಪ್ಪ ಜಿಲ್ಲಾ ಸಂಚಾಲಕರು. ವೆಂಕಟಕೃಷ್ಣಪ್ಪ ಪ್ರಕಾಶ್ ಜಿಲ್ಲಾ ಪ್ರಧಾನ ಸಂಚಾಲಕಿ. ಕನ್ನಡಪರ ಸಂಘಟನೆಗಳ ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಚಂಬೆ ರಾಜೇಶ್, ಕಾರ್ಯಾಧ್ಯಕ್ಷರಾಗಿ ಕೆಆರ್ ತ್ಯಾಗರಾಜ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಲಕ್ಷ್ಮೀ ಸಾಗರ್, ಎಲ್ಇ ಕೃಷ್ಣೇಗೌಡ ಸೇರಿದಂತೆ ಒಕ್ಕೂಟದ ಎಲ್ಲಾ ಪದಾಧಿಕಾರಿಗಳು ಪದಗ್ರಹಣ ಸ್ವೀಕರಿಸಿದರು. ಈ ವೇಳೆ ಜಿಲ್ಲಾಧ್ಯಕ್ಷ ಚಂಬೆ ರಾಜೇಶ್ ಮಾತನಾಡಿ, ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲದೆ ಸಂಘಟನೆಯನ್ನು ಮುನ್ನಡೆಸಿಕೊಂಡು ಹೋಗ್ತೇನೆ. ಕನ್ನಡ ಹಿರಿಯ ಹೋರಾಟಗಾರರ ಆಶೀರ್ವಾದದಿಂದ ನಾಡು ನುಡಿಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕೆಂದರು. ಉಪಾಧ್ಯಕ್ಷ ಕನ್ನಡ ಮಿತ್ರ ವೆಂಕಟಪ್ಪ ಮಾತನಾಡಿ, ನಾನು ಮೊದಲು ಕೆಜಿಎಫ್ನಲ್ಲಿ ಆಟೋ ಓಡಿಸುತ್ತಿದ್ದೆ. ಆಟೋ ಮೇಲೆ ಕನ್ನಡ ಬಾವುಟ ಕಟ್ಟಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ರು. ಕನ್ನಡ ವಿಷಯದಲ್ಲಿ ಎಷ್ಟೇ ಸಂಘಟನೆಗಳಿದ್ರು ಎಲ್ಲರೂ ಒಂದಾಗಬೇಕು. ನಾನು ಸಂಘಟನೆ ಕಟ್ಟಲು ಹಲವಾರು ಸವಾಲುಗಳನ್ನು ಎದುರಿಸಿದ್ದೆ. ಮುಂದಿನ ದಿನಗಳಲ್ಲಿ ಕನ್ನಡ ಭಾಷೆ ವಿಚಾರವಾಗಿ ಎಲ್ಲ ಹೋರಾಟಕ್ಕೂ ಸಿದ್ಧವಿರುತ್ತೇನೆ ಎಂದರು. ಮಾತಾಡ್ಬೋದಾ? ಏನು ಈ ದಿವಸ ಕೋಲಾರ ಜಿಲ್ಲಾ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಸಭೆ ಮಾಡಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ವಿ. ಇಂದಿನ ಸಭೆಗಳಲ್ಲಿ ಈ ದಿವಸ ಎಲ್ಲ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಅವ್ರ ಜವಾಬ್ದಾರಿನ ಅವ್ರಿಗೆ ಒಪ್ಪಿಸಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಹೋರಾಟಗಾರರಾದ ಕೋನ ಪ್ರಭಾಕರು, ಆಕ್ರು ಸೋಮಶೇಖರು, ಕಲಾವಿದ ವಿಷ್ಣು ಸಾರು, ಜಯದೇವ್ ಪ್ರಸನ್ನ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಗೋಪಾಲ್ ಗೌಡರು, ಇನ್ನೂ ಅನೇಕ ಹೋರಾಟಗಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಒಂದು ಕಾರ್ಯಕ್ರಮ ಈ ದಿವಸ ಉದ್ಘಾಟನೆ ಮಾಡಿದ್ದೀವಿ ಕನ್ನಡ ಸಂಘ ಒಕ್ಕೂಟ. ಈ ಒಕ್ಕೂಟನ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಬಲಪಡಿಸೋದ್ರ ಮುಖಾಂತರ ನಾಡು ನುಡಿ ಭಾಷೆ ಧಕ್ಕೆ ಬಂದಾಗ ಒಗ್ಗಟ್ಟಾಗಿ ನಾವೆಲ್ಲ ಸಂಘಟನೆಗಳು ಯಾವುದೇ ಭೇದ ಭಾವ ಇಲ್ಲದೆ ಹೋರಾಟಗಳನ್ನ ಮಾಡುವ ಉದ್ದೇಶದಿಂದ ಈ ಒಕ್ಕೂಟನ ಕಟ್ಕೊಂಡಿದ್ದೀವಿ. ಈ ಒಕ್ಕೂಟನ ಹಿಂಗೆ ನಾವು ಎಲ್ಲ ಒಗ್ಗಟ್ಟಾಗಿ ಮುನ್ನಡೆಸ್ಕೊಂಡು ಯಾವುದೇ ಅಡೆತಡೆಗಳು ಬರದಂಗೆ
ಹೋಗ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಶ್ರೀನಿವಾಸಪುರ ತಾಲೂಕು ಕೃಷಿ ಪರಿಕರಗಳ ಮಾರಾಟಗಾರರು ದಿನಾಂಕ 27/4/2026 ಸೋಮವಾರದಂದು ಇಡೀ ದೇಶಾದ್ಯಂತ ಕೃಷಿ ಪರಿಕರಗಳ ಮಾರಾಟಗಾರರ ಸಂಘ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಭಾರತ್ ಬಂದ್ಗೆ ಕರೆ ನೀಡಲಾಗಿದ್ದು, ಬೇಡಿಕೆಗಳು ಈಡೇರಿಸಲು ಒತ್ತಾಯ ಮಾಡುವುದಕ್ಕಾಗಿ ಭಾರತದಾದ್ಯಂತ 1 ದಿನ ಅಂಗಡಿಗಳನ್ನು ಬಂದ್ ಮಾಡುತ್ತಿದ್ದೇವೆ. ಈ ವಿಷಯದ ಬಗ್ಗೆ ತಾಲೂಕು ಕೃಷಿ ಪರಿಕರಗಳ ಮಾರಾಟಗಾರರ ಸಂಘ ತಾಲೂಕು ದಂಡಾಧಿಕಾರಿಗಳಿಗೆ ಆರ್ಐ ಮಂಜುನಾಥ್ ಅವರಿಗೆ ತಾಲೂಕು ಕೃಷಿ ಸಹಾಯಕರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಕೇಂದ್ರ ಸರ್ಕಾರ ಅತಿ ಹೆಚ್ಚಿನ ಅನುದಾನ ಕೊಡ್ತಾ ಇದೆ. 1920 ರೂಪಾಯಿ ಒಂದು ಮೂಟೆಗೆ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಬರುತ್ತೆ. ಆದ್ರಿಂದ ಅನೇಕ ಈ ನಿಬಂಧನೆಗಳು ಏರ್ಪಡಿಸಿ ಮಾಡಿರೋದ್ರಿಂದ ಈಗ ಈ ನಿಬಂಧನೆಗಳಿಂದ ರೈತರಿಗೆ ಯೂರಿಯಾ ಸಿಗೋದೇ ಇಲ್ಲ. ನಮ್ಗೇನ್ ಮಾಡಿದ್ದಾರೆ, FID ಮತ್ತು KKSAN ಇಲ್ಲ ಅಂದ್ರೆ ಯೂರಿಯಾ ಮತ್ತು DAP ಮಾರಾಟ ಮಾಡಲೇಬೇಡಿ ಅಂತ ತಿಳಿಸಿದ್ದಾರೆ. ಇಷ್ಟು ದಿನ ಏನಾಗಿತ್ತು, ಆಧಾರ್ ಕಾರ್ಡ್ ತಗೊಂಡು ನಾವು POS ಮಿಷನ್ಗೆ ಕಂಬ ತಗೊಂಡು ನಾವು ರೈತರಿಗೆ ವಿತರಣೆ ಮಾಡ್ತಾ ಇದ್ವಿ. ಈಗ POS ಮಿಷನ್ಗೆ ಎಲ್ಲ FID ಸಮಸ್ಯೆ ಅಂದ್ರೆ FID ನಲ್ಲಿ ಎಲ್ಲ ಗೊಬ್ಬರ ಮಾರಾಟ ಮಾಡಬೇಕು ಅಂದ್ರೆ ಎಲ್ಲ ರೈತರಿಗೆ ಗೊಬ್ಬರ ಸಿಗೋದಿಲ್ಲ. ಯಾಕಂದ್ರೆ ಕೆಲವರು ಹೆಸರುಗಳಲ್ಲಿ ಪಾಣಿ ಇರೋರು, ಅವರು ಅಪ್ಪ ತಾತಂದ್ರ ಹೆಸರಲ್ಲೇ ಇದ್ಬಿಟ್ಟಿದೆ. ಕೆಲವೊಂದು P ನಂಬರ್ಗಳ ಸಮಸ್ಯೆ ಏನಾಗಿದೆ, ಖಾತೆ ಬದಲಾವಣೆ ಆಗಿದೆ, ಅವ್ರಿಗೆ FID ಬರೋದಿಲ್ಲ. ಇಲ್ಲಿ ನಮ್ಮದು ಕೃಷಿ ಮೂಲವಾದ ಒಂದು ದೇಶ ಆಗಿರೋದ್ರಿಂದ ಎಲ್ಲರನ್ನು ವ್ಯವಸಾಯ ಮಾಡಲಿಕ್ಕೆ ಹೊರಟಿದ್ದಾರೆ. ವ್ಯವಸಾಯ ಮಾಡ್ಬೇಕಂದ್ರೆ ಗೊಬ್ಬರ ಬೇಕೇ ಬೇಕು. FID ಗೊಬ್ಬರ ಬೇಕು ಅಂದಾಗ FID ಇಲ್ಲ ಅಂದ್ರೆ ಯೂರಿಯಾ ಆಗಲಿ DAP ಆಗಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ರೈತ ತಗೊಳ್ಳೋದಕ್ಕೂ ಆಗೋದಿಲ್ಲ. ಆದ್ರಿಂದ ಇವತ್ತು ಇದರಲ್ಲಿ ಕಾನೂನಿನಲ್ಲಿ ಸ್ವಲ್ಪ ಸಡಿಲ ಮಾಡಬೇಕು ಅಂದ್ಬಿಟ್ಟು ನಮ್ಮ ಹೋರಾಟ ನಡೀತಾ ಇದೆ. ಯಾಕಂದ್ರೆ ಇಲ್ಲ ಅಂದ್ರೆ ಈಗ ಯೂರಿಯಾ ಜೊತೆಗೆ ಇನ್ನಿತರ ಗೊಬ್ಬರಗಳನ್ನು ಟ್ಯಾಗಿಂಗ್ ಮಾಡುವುದನ್ನು ಬಂದ್ ಮಾಡಬೇಕು. ಯೂರಿಯಾ ಮತ್ತು ಇನ್ನಿತರ ರಸಗೊಬ್ಬರಗಳನ್ನು ಡೀಲರ್ಗಳಿಗೆ ವಿಧಿಸಬೇಕು. ಕೃಷಿ ಪರಿಕರಗಳು ಮಾದರಿ ಕಳಪೆ ಗುಣಮಟ್ಟದ್ದು ಎಂದು ಕಂಡು ಬಂದ್ರೆ ಉತ್ಪಾದಕರನ್ನು ಹೊಣೆಗಾರರನ್ನಾಗಿ ಪರಿಗಣಿಸಿ ಮಾಡಬೇಕು. ರಾಸಾಯನಿಕ ಗೊಬ್ಬರಗಳ ಮೇಲೆ ಡೀಲರ್ಗಳ ಲಾಭಾಂಶ 8% ನೀಡಬೇಕು. ಬಿತ್ತನೆ ಬೀಜದ ಮಾರಾಟ ಸ್ನೇಹಿಯನ್ನಾಗಿ ಮಾಡಬೇಕು. ರೈತರಿಗೆ ರಸಗೊಬ್ಬರ ವಿತರಣೆ ಮಾಡಲು ಕಿಸಾನ್ ತಂತ್ರಾಂಶದ ಮೂಲಕ ವಿತರಣೆ ವಿನಾಯಿತಿ ನೀಡಬೇಕೆಂದು ತಿಳಿಸಿದರು. ವ್ಯವಸಾಯ ಮಾಡ್ತಾರೆ, ಜಾಸ್ತಿ ಜನ ಇದ್ದಾರೆ ನಮ್ಮ ತಾಲೂಕಲ್ಲಿ, ಅವ್ರಿಗೆ ಗೊಬ್ಬರ ಸಿಗಲ್ಲ. ಇದು ಮಾಡಿದ್ರೆ ಬೇರೆ ಕಡೆ ಎಲ್ಲ ಹೋಗಿ ಮಾರಾಟ ಮಾಡಲಿಕ್ಕೆ ಪ್ರಾಬ್ಲಮ್ ಆಗಿದೆ. ಅದರಿಂದ ಈ ರೂಲ್ಸ್ ಅನ್ನ ಸಡಿಲಗೊಳಿಸಬೇಕು ಅಂದ್ಬಿಟ್ಟು ಸಡಿಲಗೊಳಿಸಿ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂದ್ಬಿಟ್ಟು ನಮ್ಮ ಹೋರಾಟ. ಇನ್ನೊಂದು ರಸಗೊಬ್ಬರಗಳು ಇವಾಗ ಯೂರಿಯಾ ಬೆಲೆ 266 ರೂಪಾಯಿ ಇದೆ. 266 ರೂಪಾಯಿ ಕಂಪನಿ ರೇಟ್ ಇದೆ. ಈ ವೇಳೆ ಅಧ್ಯಕ್ಷರಾದ ಚಂದ್ರಶೇಖರ್, ಉಪಾಧ್ಯಕ್ಷ ಬಿಂದು ಶ್ರೀನಿವಾಸ್ ರೆಡ್ಡಿ, ಕಾರ್ಯದರ್ಶಿ KR ಮಂಜುನಾಥ್ ರೆಡ್ಡಿ, ಖಜಾಂಚಿ ರಾಜೇಶ್ ಹಾಗೂ ತಾಲೂಕಿನ ಕೃಷಿ ಪರಿಕರಗಳ ಮಾರಾಟಗಾರರು ಉಪಸ್ಥಿತರಿದ್ದರು. ಆ ಕಂಪನಿಯವರು ಮಾಡಿರೋ ತಪ್ಪಿಗೆ ಡೀಲರ್ ಕೋರ್ಟ್ಗೆ ಹೋಗ್ಬೇಕು. ಅದರಿಂದ ಕಂಪನಿಯನ್ನ A1 ಮಾಡಿ ಕೇಸ್ ಮಾಡಬೇಕು ಅಂತ ನಮ್ಮ ಇದಿದೆ. ಈ ರೈತರ ರಸಗೊಬ್ಬರ ವಿತರಣೆ ಮಾಡಿ FID ಮತ್ತು KKSAN ಮೂಲಕ ವಿತರಿಸುವುದಕ್ಕೆ ವಿನಾಯಿತಿ ನೀಡಬೇಕು ಅಂದ್ಬಿಟ್ಟು ನಮ್ಮ ಮನವಿ. ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಐತಿಹಾಸಿಕ ನಾರಿ ಶಕ್ತಿ ವಂದನ್ ಅಧಿನಿಯಮವು ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಪ್ರಕ್ರಿಯೆಗೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಅಸಹಕಾರ ತೋರುತ್ತಿವೆಂದು ಆರೋಪಿಸಿ ಚಿಂತಾಮಣಿ ತಾಲೂಕು ಬಿಜೆಪಿ ಘಟಕವು ಇಂದು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ದಶಕಗಳ ಕಾಲ ಮಹಿಳಾ ಮೀಸಲಾತಿಯನ್ನು ಮೂಲೆಗುಂಪು ಮಾಡಿದ ಕಾಂಗ್ರೆಸ್ ಈಗ ಕೇಂದ್ರ ಸರ್ಕಾರವನ್ನು ಜಾರಿಗೆ ತರುತ್ತಿದ್ದರೂ ತಾಂತ್ರಿಕ ಅಡೆತಡೆಗಳನ್ನು ಒಡ್ಡುವ ಮೂಲಕ ಮಹಿಳೆಯರಿಗೆ ಸಿಗಬೇಕಾದ ನ್ಯಾಯಯುತ ಹಕ್ಕನ್ನು ವಿಳಂಬ ಮಾಡುತ್ತಿದೆ ಎಂದು ಬಿಜೆಪಿ ಎಂಎಲ್ಸಿ ಭಾರತಿ ಶೆಟ್ಟಿ ಮತ್ತು ಬಿಜೆಪಿ ಮುಖಂಡ ವೇಣುಗೋಪಾಲ್ ಆಕ್ರೋಶ ವ್ಯಕ್ತಪಡಿಸಿದರು. ಅರ್ಧದಷ್ಟು ಮತದಾರರು ಮಹಿಳೆಯರು ಇದ್ರೂ ಕೂಡ, ಪಾಪ್ಯುಲೇಷನ್ ನಲ್ಲಿ 10% ಮಹಿಳೆಯರು ಇದ್ರೂ ಕೂಡ ಇವತ್ತು ಮಹಿಳೆಯರಿಗೆ ಸಿಗಬೇಕಾದಂತ ನ್ಯಾಯದ ಬಗ್ಗೆ ಆಡಳಿತಾತ್ಮಕವಾಗಿ ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ ಮಹಿಳೆಯರಿಗೆ ಸಿಗಬೇಕಾದಂತ 33% ರಿಸರ್ವೇಶನ್ ಬಗ್ಗೆ ಇವತ್ತು ಎಲ್ಲರೂ ಕೂಡ ಹೋರಾಟವನ್ನು ಮಾಡುವ ನಿಟ್ಟಿನಲ್ಲಿ ಈ ನಮ್ಮ ವ್ಯವಸ್ಥೆ
ಈ ದೇಶದಲ್ಲಿ ನಡೆದಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಮಹಿಳೆಯರು ಪ್ರತಿಯೊಬ್ಬ ನಾಗರಿಕರು ತಲೆ ತಗ್ಗಿಸುವಂತಹ ವಿಷಯ. ದೇವರು ಕೊಟ್ಟರು ಪೂಜಾರಿ ಬಿಡಲ್ಲ ಅಂತ ಒಂದು ಗಾದೆ ಇದೆ. ಪ್ರಯತ್ನಗಳನ್ನು ಹಿಂದಿನಿಂದ ಕೂಡ 1992ರಿಂದ ಪ್ರಾರಂಭ ಮಾಡಿದ್ರು ಕೂಡ ಇವತ್ತು ಸ್ವತಂತ್ರ ಬಂದು 79 ವರ್ಷ ಆದರೂ ಕೂಡ ಮಹಿಳೆಯರಿಗೆ ಆಡಳಿತಾತ್ಮಕವಾಗಿ ನ್ಯಾಯವನ್ನು ಕೊಡುವ ಕೆಲಸದಲ್ಲಿ ಪ್ರತಿಪಕ್ಷಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ಈ ದೇಶಕ್ಕೆ ನಾನು ಸ್ವಾತಂತ್ರ್ಯ ತಂದುಕೊಟ್ಟೆ, ಈ ದೇಶಕ್ಕೆ ನಾನು ಸ್ವಾತಂತ್ರ್ಯ ತಂದುಕೊಟ್ಟೆ ಅಂತ ಕಿರಿಚುತ್ತಾ ಇರುವಂತ ಈ ಕಾಂಗ್ರೆಸ್ ಪಕ್ಷ ಇವತ್ತು ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಲಿಕ್ಕೆ ಮೊಸರಲ್ಲಿ ಕಲ್ಲು ಹುಡುಕುವಂತಹ ಕೆಲಸವನ್ನ ಮಾಡಿ ಮಹಿಳೆಯರ ಒಂದು ರೀತಿಯ ಈ ಮಸೂದೆಯ ಶಿಶು ಹತ್ಯೆಯನ್ನು ಮಾಡಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತ ಒಂದು ಬೇಜವಾಬ್ದಾರಿತನದ ಒಂದು ಕೆಲಸವನ್ನ, ನಿರ್ಣಯವನ್ನ, ಹೆಜ್ಜೆಯನ್ನ ಈ ಕಾಂಗ್ರೆಸ್ ಮಾಡಿದೆ. ಇದನ್ನು ನಾವು ಮಹಿಳೆಯರು ತೀವ್ರವಾಗಿ ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಮಹಿಳೆಯರ ಮೀಸಲಾತಿ ಮಸೂದೆ ಬೀಳಬಾರ್ದು, ಇದಕ್ಕೆ ನಮಗೆ ನ್ಯಾಯ ಒದಗಿಸಿ ಕೊಡಬೇಕೆನ್ನುವ ನಿಟ್ಟಿನಲ್ಲಿ ಇವತ್ತು ದೇಶಾದ್ಯಂತ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡುವುದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ, ಯುವ ಮೋರ್ಚಾ ಎಲ್ಲ ಒಟ್ಟಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವನ್ ಪೇರೆಂಟ್ ಬಾಡಿ ಸಹೋದರರು ಕೂಡ ನಮಗೆಲ್ಲ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಆದ್ರಿಂದ ಈ ಹೋರಾಟವನ್ನು ನಾವು ಕೈಗೊಂಡಿದ್ದೇವೆ. ಸೋನಿಯಾ ಗಾಂಧಿ, ಮಮತಾ ಬ್ಯಾನರ್ಜಿ ಇವರೆಲ್ಲ ಈ ಮಹಿಳಾ ಮೀಸಲಾತಿನ ಎತ್ತಿ ಹಿಡಿಬೇಕು. ಇದರ ವಿರುದ್ಧ ಷಡ್ಯಂತ್ರ ಮಾಡಿ ಇದಕ್ಕೆ ಅನ್ಯಾಯ ಮಾಡಿದ್ರೆ ಮುಂದಿನ ಪರಿಣಾಮ ಅವರು ಅನುಭವಿಸ್ತಾರೆ. ಈ ಮಹಿಳೆಯರೇ ತಾಯಂದ್ರೆ ಇವತ್ತು 50% ಇದ್ದು ಮಹಿಳಾ ಮೀಸಲಾತಿ ಸೋಲಾದಾಗ ಈ ದೇಶದಲ್ಲಿ ಅತಿ ದೊಡ್ಡ ಘನಘೋರ ಅಪರಾಧ ಆಗ್ತದೆ. ಆದ್ದರಿಂದ ಈ ಮಹಿಳಾ ಮೀಸಲಾತಿನ ಸೋಲು ಮಾಡಬೇಕು ಅಂತ ಓಡಾಡ್ತಾ ಇರುವಂಥ ಷಡ್ಯಂತ್ರನ ವಿಪುಲವಾಗಿ ಮುಂದೆ ಇದಕ್ಕೆ ಕೈಗಳಿಸಲಿ ಅಂತೇಳಿ ಕೋರ್ಕೊಂಡು ಇವತ್ತು ದೇಶಾದ್ಯಂತ ನಡೀತಾ ಇರೋ ಹೋರಾಟದಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ. ಇವತ್ತು ಇಲ್ಲೇನೇನು ಕಾರ್ಯಕ್ರಮ ಇವತ್ತು ಮಹಿಳೆಯರು ಕಾರ್ಯಕ್ರಮ, ಇವತ್ತು ಆ ಮಹಿಳಾ ಕಾರ್ಯಕ್ರಮ ಇವತ್ತು ಪಾಲ್ಗೊಂಡಂಥ ನಮ್ಮ ಭಾರತೀಯ ಶೆಟ್ಟರ್ನವರು ಅವ್ರ ಮುಖಾಂತರ ಇವತ್ತು ಹೋರಾಟ ಮಾಡ್ತಾ ಇದ್ದೀರಿ. ಚಿಂತಾಮಣಿಗೆ ಒಂದು BJP ಪ್ರಾಬಲ್ಯವಾಗಿ ಬೆಳೀತಾ ಇರುವಂಥ ಪಕ್ಷ ಆಗಿದೆ. ಆದ್ದರಿಂದ ಈ ಮಹಿಳಾ ಹೋರಾಟ ಹಾಗೂ ಸಂಜೆ ನಮ್ಮ RSS ಬೈಠಕ್ ಅಂತ ದೇವನಹಳ್ಳಿಯಲ್ಲಿ ಇದೆ, ಅದರಲ್ಲೂ ಪಾಲ್ಗೊಳ್ತಾ ಇದ್ದಾರೆ. ಪ್ರಕೃತಿ ದಹನ ಎಲ್ಲ ಸಾಂವಿಧಾನಿಕವಾಗಿ ನಡೆಯಬೇಕಾದ ಕ್ಷೇತ್ರ ಪುನರ್ ವಿಂಗಡಣೆ ಪ್ರಕ್ರಿಯೆಯನ್ನು ರಾಜಕೀಯ ಲಾಭ ನಷ್ಟದ ದೃಷ್ಟಿಯಿಂದ ನೋಡುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಯಿತು. ಮಹಿಳೆಯರ ಸಬಲೀಕರಣಕ್ಕಾಗಿ ತಂದಿರುವ ಈ ಮೈಲಿಗಲ್ಲನ್ನು ಸ್ವಾಗತಿಸುವ ಬದಲು ರಾಜಕೀಯ ಪ್ರೇರಿತ ಅಸಹಕಾರ ತೋರುತ್ತಿರುವುದು ಖಂಡನೀಯ. ಕೂಡಲೇ ಕಾಂಗ್ರೆಸ್ ತನ್ನ ಪಟ್ಟಭದ್ರ ಹಿತಾಸಕ್ತಿಯನ್ನು ಬಿಟ್ಟು ಸಾಂವಿಧಾನಿಕ ಪ್ರಕ್ರಿಯೆಗಳಿಗೆ ಸಹಕರಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಮಹಿಳೆಯರು ಅಂತ ಹೇಳಿ ಒಳ್ಳೆ ಬೆಣ್ಣೆ ಹಚ್ಚಿ ಬೆಣ್ಣೆ ಮಾತಿನಲ್ಲಿ ಕಳಿಸಿಕೊಡ್ತಾರೆ ನಮ್ಮನ್ನೆಲ್ಲರೂ ಎಲ್ಲರೂ ಕೂಡ. ಆದ್ರಿಂದ ಇವತ್ತು ನೀವು ಎಚ್ಚೆತ್ತುಕೊಳ್ಬೇಕಾಗಿದೆ. ಇವತ್ತು ನೀವೆಲ್ಲರ ಪರವಾಗಿ ಯಾರು ಮಾತಾಡಬಾರ್ದು, ಪರವಾಗಿ ಮಾತಾಡ್ತೀವಿ, ಯಾರು ಮಾತಾಡಬಾರ್ದು. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಳ ಅಧ್ಯಕ್ಷರಾದ ರಾಜಣ್ಣ, ಮಹೇಶ್ ಬೈ, ರೋಹಿಣಿ, ಗೌತಮಿ, ಪೂಜಾ, ದೇವರಾಜ್, ಗಾಜರು ಶಿವ ಸೇರಿದಂತೆ ನೂರಾರು ಮಹಿಳಾ ಕಾರ್ಯಕರ್ತರು ಭಾಗವಹಿಸಿದರು. ಮಹಿಳಾ ಮೀಸಲಾತಿ ಮಸೂದೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದೆ ಎಂದು ಆರೋಪಿಸಿ ಬಿಜೆಪಿ ಕಾರ್ಯಕರ್ತರು ಶಿಡ್ಲಘಟ್ಟ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಬಿಜೆಪಿ ಸೇವಾ ಸೌಧ ಕಚೇರಿ ಬಳಿಯಿಂದ ತಮಟೆ ಸೇರಿದಂತೆ ವಿವಿಧ ಕಲಾ ತಂಡಗಳೊಂದಿಗೆ ಮಹಿಳಾ ಮುಖಂಡರು ಮತ್ತು ಕಾರ್ಯಕರ್ತರು ಭಿತ್ತಿಪತ್ರಗಳನ್ನು ಹಿಡಿದು ಮೆರವಣಿಗೆ ನಡೆಸಿದರು.
ಮೆರವಣಿಗೆ ಮಯೂರ ವೃತ್ತ, ಅಶೋಕ ರಸ್ತೆ, ಕೋಟೆ ವೃತ್ತ ಮೂಲಕ ಸಾಗಿ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ರಸ್ತೆ ತಡೆ ನಡೆಸಿ ಕೇಂದ್ರ ಸರ್ಕಾರದ ಪರವಾಗಿ ಹಾಗೂ ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ನೇತೃತ್ವ ವಹಿಸಿ ಮಾತನಾಡಿ, ಮಹಿಳೆಯರಿಗೆ ನ್ಯಾಯ ಕೊಡಿಸುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ ಎಂದು ಆರೋಪಿಸಿದರು. ದೇಶದ ಸುಮಾರು 50% ಜನಸಂಖ್ಯೆ ಹೊಂದಿರುವ ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ಉದ್ದೇಶದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನಾರಿ ವಂದನೆ ಬಿಲ್ ಮಂಡಿಸಿದೆ. ಆದರೆ ಕಾಂಗ್ರೆಸ್ ಪಕ್ಷ ಈ ಮಸೂದೆಗೆ ವಿರೋಧ ವ್ಯಕ್ತಪಡಿಸುವ ಮೂಲಕ ಮಹಿಳೆಯರ ಹಕ್ಕುಗಳನ್ನು ನಿರ್ಲಕ್ಷಿಸಿದೆ ಎಂದು ಟೀಕಿಸಿದರು. ಮುಂಬರುವ ಚುನಾವಣೆಯಲ್ಲಿ ಮಹಿಳೆಯರು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಕಾಂಗ್ರೆಸ್ನಲ್ಲಿ ಈ ಬಾರಿ ಕರ್ನಾಟಕದಲ್ಲಿ 136 ಸೀಟ್ ಬಂದಿದೆ. ಕಾರಣ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಮಕ್ಕಳ ಟೋಪಿ ಹಾಕಿದೆ, ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳೋರು, ಹೆಣ್ಮಕ್ಳಿಗೆ ಬಸ್ ಫ್ರೀ ಅಂತ ಹೇಳೋರು, ಹೆಣ್ಮಕ್ಳಿಗೆ ಪಿಟ್ಟಿ ಕೊಟ್ರೆ ಸಾಕು ಅವರಿಗೆ ಓಟ್ ಹಾಕ್ತಾ ಇರತಕ್ಕಂತ ಮನೋಭಾವದಲ್ಲಿ ಕಾಂಗ್ರೆಸ್ ಏನಿದೆ ಇವತ್ತು ಅದು ಅವ್ರ ಮುಖವಾಡ ಕಳಚಿ ಬಿಟ್ಟಿದೆ. ಪಾರ್ಲಿಮೆಂಟ್ ಅಲ್ಲಿ ಅವರಲ್ಲಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ದ್ರೋಹ, ಮಹಿಳೆಯರಿಗೆ ದ್ರೋಹ, ಭಾರತಕ್ಕೆ ಮಾಡಿರ್ತಕ್ಕಂಥ ದ್ರೋಹ ಕಾಂಗ್ರೆಸ್ ಇವತ್ತು ಅವ್ರ ಮುಖವಾಡ ಕಳಚಿ ಬಿಟ್ಟಿದೆ. ಹಂಗಾಗಿ ಇಡೀ ದೇಶದಲ್ಲಿ ಹೆಣ್ಮಕ್ಳು ಇವತ್ತು ತಿರುಗಿ ಬೀಳ್ತಾರೆ. ಮುಂಬರುವ ದಿನಗಳಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸ್ಕೊಡ್ತಾರೆ. ಮುಂಬರುವ ಚುನಾವಣೆಗಳಲ್ಲಿ ಒಂದು ಕಡೆ ಮೋದಿಜಿಯವರ ಶಕ್ತಿ ತುಂಬಿ ಯಾರು ಓಟ್ ಬೇಕಾಗಿರ್ತಕ್ಕಂಥ ಒಂದು ಅವರ ಓಟನ್ನು ಹಾಕಿ ಅವ್ರನ್ನ ಈ ಮೆಜಾರಿಟಿಯನ್ನ ಕೊಟ್ಟು ಮುಂಬರುವ ದಿನಗಳಲ್ಲಿ ಮಹಿಳಾ ಮೀಸಲಾತಿ 33% ಇಡೀ ಭಾರತದಲ್ಲಿ ಶಕ್ತಿಯ ನಾರಿ ಶಕ್ತಿಯನ್ನು ತೋರಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ತಕ್ಕ ಪಾಠ ಕಲಿಸ್ಕೊಡೋದಕ್ಕೆ ಇವತ್ತು ಮಹಿಳೆಯರು ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಇವತ್ತು ಅವರ ಮೇಲೆ ಧ್ವನಿ ಎತ್ತಿ ಕಾಂಗ್ರೆಸ್ ಮೇಲೆ ತಿರುಗಿ ಬೀಳ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದೆ. ಮಹಿಳೆಯರಿಗೆ ಈಗಾದ್ರೂ ಅವರು ಎಚ್ಚೆತ್ಕೋಬೇಕು, ಕಾಂಗ್ರೆಸ್ಗೆ ತಕ್ಕ ಪಾಠ ಕಳಬೇಕು. ಮುಂದಿನ ದಿವಸದಲ್ಲಿ ಬಿಲ್ ತಂದು 33% ಕೊಡುವರು ಹೋರಾಟ ಕೊಡಬೇಕು. ಮುಂದಿನ ದಿನಗಳಲ್ಲಿ ಮೋದಿಜಿಯವರ ಕನಸಿದೆ ಮಹಿಳೆಯರಿಗೆ ಮೀಸಲಾತಿ ಬಿಡೋದಿಲ್ಲ ಅಂತಕ್ಕಂಥದ್ದೇನಿದೆ. ನಮ್ಮ ಹೋರಾಟ ಸತತವಾಗಿರ್ತದೆ. ಈ ಹೋರಾಟಕ್ಕೆ ಬಂದಿರತಕ್ಕಂಥ ನಮ್ಮ ಮಹಿಳಾ ಶಕ್ತಿ, ಮಹಿಳಾ ಮಂಡಳಿ, ನಮ್ಮ ಲೀಡರ್ಗಳು ಎಲ್ಲರೂ ಅತಿ ಹೆಚ್ಚಾಗಿ ಬಸ್ನಲ್ಲಿ ಕೂಡ ತುಳಿ ಬಸ್ನಲ್ಲಿ ಕೂಡ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಬಂದಿದ್ದೇವೆ. ಎಲ್ಲರೂ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ರಾಜ್ಯ ಬಿಜೆಪಿ ಮಹಿಳಾ ಕಾರ್ಯದರ್ಶಿ ಲಕ್ಷ್ಮೀ ಅಶ್ವಿನ್ ಗೌಡ ಮಾತನಾಡಿ, ಮಹಿಳೆಯರ ರಾಜಕೀಯ ಸಬಲೀಕರಣಕ್ಕಾಗಿ 33% ಮೀಸಲಾತಿ ಅಗತ್ಯವಿದೆ. ಸಂಸತ್ತು ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರ ಪ್ರತಿನಿಧಿತ್ವ ಹೆಚ್ಚಾಗಬೇಕೆಂಬುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹಿಳೆಯರ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗಾಗಿ ಉಜ್ವಲ ಯೋಜನೆ, ಸ್ವಚ್ಛ ಭಾರತ, ಬೇಟಿ ಬಚಾವೋ ಬೇಟಿ ಪಢಾವೋ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಇದೀಗ ರಾಜಕೀಯ ಕ್ಷೇತ್ರದಲ್ಲೂ ಮಹಿಳೆಯರಿಗೆ ಅವಕಾಶ ಕಲ್ಪಿಸಲು ಮೀಸಲಾತಿ ತರಲು ಪ್ರಯತ್ನಿಸಲಾಗುತ್ತಿದೆ ಎಂದು ಹೇಳಿದರು. ಬಿಲ್ ಅಂತ ಕರೆದಿಲ್ಲ, ಅದು ನರೇಂದ್ರ ಮೋದಿಜಿಯವರಿಗೆ ಒಂದು ಬಿಲ್ ಅಲ್ಲ ಅಥವಾ ಕಾಗದ ಮೇಲಿರೋ ಅಕ್ಷರ ಅಲ್ಲ, ಅದೊಂದು ಧ್ವನಿ, ಅದೊಂದು ನಾಡಿ ಮಿಡಿತ, ಅದೊಂದು ಮಂತ್ರ. ಅಂದ್ರೆ ನಾವು ಮಹಿಳಾ ಮೀಸಲಾತಿಯನ್ನು ತರಬೇಕು, ಮಹಿಳೆಯರಿಗೆ ರಾಜಕೀಯ ಮುಖ್ಯವಾಹಿನಿಗೆ ತಂದು ಅವರನ್ನ ಅಭಿವೃದ್ಧಿಗೊಳಿಸಬೇಕು, ರಾಜಕೀಯವಾಗಿ ಕೂಡ ಅಭಿವೃದ್ಧಿಗೊಳಿಸಬೇಕು. ದಯವಿಟ್ಟು ಕೇಳಿಸ್ಕೊಳ್ಳಿ. ಆರ್ಥಿಕವಾಗಿ ಸಬಲೀಕರಣ ಆಗಬೇಕು ಅಂತ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, ಗ್ಯಾಸ್ ಕನೆಕ್ಷನ್ಸ್ ಬಂದಿದ್ಯಾ? LPG ಗ್ಯಾಸ್ ಕನೆಕ್ಷನ್ಸ್ ಕೊಟ್ಟಿದ್ದಾರೆ ಉಜ್ವಲ ಯೋಜನೆ ಅಡಿಯಲ್ಲಿ, ಟಾಯ್ಲೆಟ್ಸ್ ಗಳನ್ನ ಕಟ್ಕೊಂಡಿದ್ದಾರೆ ಸ್ವಚ್ಛ ಭಾರತ ಯೋಜನೆ ಅಡಿಯಲ್ಲಿ, ಪ್ರಧಾನಮಂತ್ರಿ ನಾರಿ ವಂದನೆ ಅನ್ನೋದನ್ನ ಇವಾಗ ತಂದಿದ್ದಾರೆ. ರಾಜಕಾರಣವಾಗಿ ನಿಮಗೆ ಮೀಸಲಾತಿಯನ್ನು ತರಬೇಕು ಅಂತ ಹಲವಾರು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ತಂದಿದ್ದಾರೆ. ಹೆಣ್ಮಕ್ಳಿಗೋಸ್ಕರ ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯನ್ನ ತಂದಿದ್ದಾರೆ. ಇದರಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಮಹಿಳೆಯರ ಸಬಲೀಕರಣ ಆಗುತ್ತೆ. ಆದ್ರೆ ರಾಜಕೀಯ ಸಬಲೀಕರಣ ಆಗಬೇಕು ಅಂದ್ರೆ ಆಕೆಗೆ 33% ಮೀಸಲಾತಿಯನ್ನು ತರಬೇಕು ಅಂತ ಹೊರಟಾಗ ಕಾಂಗ್ರೆಸ್ ಪಕ್ಷ ತನ್ನ ಒಂದು ದುಷ್ಟ ಬುದ್ಧಿ, ಸ್ವಾರ್ಥ ಬುದ್ಧಿಯಿಂದ ಮಹಿಳಾ ಮೀಸಲಾತಿ ಬಿಲ್ಗೆ ಅಡ್ಡಲಾಗಿ ನಿಂತ್ಕೊಂಡಿದೆ. ಇಡೀ ಒಕ್ಕೂಟದ ಜೊತೆ ಸೇರ್ಕೊಂಡು 10 ಹಲವಾರು ಸಣ್ಣ ಪುಟ್ಟ ಪಕ್ಷಗಳೆಲ್ಲ ಸೇರ್ಕೊಂಡು ವಿರೋಧವಾಗಿ ನಿಂತಿದೆ. ಅಂದ್ರೆ ನಾಚಿಕೆ ಆಗ್ಬೇಕು ಅವ್ರಿಗೆ. ಒಬ್ಬ ಮಹಿಳಾ ಶಕ್ತಿಯನ್ನ ನಾವು ಸಬಲೀಕರಣ ಮಾಡ್ತೀವಿ, ರಾಜಕೀಯವಾಗಿ ತರ್ತೀವಿ ಅಂದಾಗ ಸಹಕಾರ ಮಾಡಬಹುದಾಗಿತ್ತು. ರಾಜಕಾರಣ ಎಲ್ಲ ಒಂದ್ ಕಡೆ ಅಂದ್ರೆ ಮಹಿಳಾ ಮೀಸಲಾತಿ ಬಿಲ್ ಬಂದ್ರೆ ಬರೀ ಬಿಜೆಪಿ ನಾಯಕರಿಗಷ್ಟೇ ಅವಕಾಶ ಸಿಗಲ್ಲ. ಕಾಂಗ್ರೆಸ್ ಬೇರೆ ಪಕ್ಷದಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ಅವಕಾಶ ಸಿಗುತ್ತೆ. ಹೀಗೆ ಮಾಡೋದ್ರ ಮುಖಾಂತರ ಅವ್ರ ಪಕ್ಷದಲ್ಲಿರೋ ನಾರಿ ಮಹಿಳೆಯರಿಗೂ ಕೂಡ ಅವ್ರಿಗೆ ಮೋಸ
ಇನ್ನು ಪ್ರತಿಭಟನೆ ವೇಳೆ ರಾಹುಲ್ ಗಾಂಧಿ ಅವರ ಪ್ರತಿಕೃತಿ ದಹಿಸಲು ಬಿಜೆಪಿ ಮುಖಂಡರು ಯತ್ನಿಸಿದ್ರು, ಪೊಲೀಸರು ಅದಕ್ಕೆ ಅವಕಾಶ ನೀಡಲಿಲ್ಲ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬಳಿಕ ಪೊಲೀಸರು ಪ್ರತಿಕೃತಿಯನ್ನು ವಶಕ್ಕೆ ಪಡೆದು ತೆರವುಗೊಳಿಸಿದರು. ಈ ಪ್ರತಿಭಟನೆಯಲ್ಲಿ ನೂರಾರು ಮಹಿಳೆಯರು ಭಾಗವಹಿಸಿ ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ಜಿಲ್ಲಾ ಒಬಿಸಿ ಅಧ್ಯಕ್ಷ ಆಂಜನೇಯ ಗೌಡ, ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರ್ಮದಾ ರೆಡ್ಡಿ, ಗ್ರಾಮಾಂತರ ಮಂಡಳ ಅಧ್ಯಕ್ಷೆ ಚಾತುರ್ಯ, ನಗರ ಮಂಡಳ ಅಧ್ಯಕ್ಷೆ ತ್ರಿವೇಣಿ, ಮುಖಂಡರಾದ ಸುರೇಂದ್ರಗೌಡ, ಸೀಕಲ ಆನಂದಗೌಡ, ದೇವರಾಜ್, ನಾರಾಯಣ ಸ್ವಾಮಿ, ಪುರುಷೋತ್ತಮ್, ಮಧು, ನರೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ನಂದಿ ರಾಜೇಶ್ ಇಡ್ಲಘಟ್ಟ. ಗುಡಿವಂಡೆ ತಾಲೂಕಿನ ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಲೇನಹಳ್ಳಿ ಗ್ರಾಮದ ಸಮೀಪ ಇರುವ ಬೀಚಗಾನಹಳ್ಳಿ ದೊಡ್ಡ ಕೆರೆಯ ಅಂಗಳವನ್ನು ಗ್ರಾಮದ ಚಂದ್ರಶೇಖರ್ ಎಂಬುವವರು ಒತ್ತುವರಿ ಮಾಡಿಕೊಂಡಿದ್ದು, ಒತ್ತುವರಿ ತೆರವುಗೊಳಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನೇರವಾಗಿ ಹಿಂಗ್ ಬರ್ಬೇಕು ರಾಜಕಾಲುವೆ. ಅದು ಏನಾಗಿದೆ ಅಂದ್ರೆ ಇವಾಗ ಅದು ಒತ್ತುವರಿ ಮಾಡ್ಕೊಂಡು ಪಕ್ಕಕ್ಕೆ ಶಿಫ್ಟ್ ಮಾಡಿದ್ದಾರೆ. ಅದು ಈ ಕಡೆ ರಿವಿಟ್ಮೆಂಟ್ ಇಲ್ಲ, ಮೊನ್ನೆಲ್ಲ ಉಡ್ಕೊಂಡು ಪಬ್ಲಿಕ್ಗೆ ತೊಂದರೆ ಆಗ್ತಾ ಇದೆ. ಅಲ್ವರೆ ಫುಲ್ ಟರ್ನಿಂಗ್ ಇದೆ. ಆ ಟರ್ನಿಂಗ್ ಇದೆ ಪಬ್ಲಿಕ್ ಎಲ್ಲ ಫುಲ್ ತೊಂದರೆ ಆಗ್ತಾ ಇದೆ. ಅದು ಫುಲ್ ಡೌನ್ ಇದೆ. ಆ ಡೌನ್ ಇಂದ ಬಂದಾಗ ಏನಾಗುತ್ತೆ ಅಂದ್ರೆ ಬ್ರೇಕ್ ಏನಾದ್ರು ಇರಲಿಲ್ಲ ಅಂತಂದ್ರೆ ಎಕ್ಸಾಮ್ ಆಗಿ ಫೆನ್ಸ್ಗೆ ಜಂಪ್ ಮಾಡ್ತಾರೆ. ಬಾಲೇನಹಳ್ಳಿ ಗ್ರಾಮದಿಂದ ಪೋಲಂಪಲ್ಲಿ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆಯಲ್ಲಿರುವ ಬೀಚಗಾನಹಳ್ಳಿ ದೊಡ್ಡ ಕೆರೆಯ ಅಂಗಳವನ್ನು ಚಂದ್ರಶೇಖರ್ ಎಂಬುವವರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಈ ವೇಳೆ ಗ್ರಾಮದ ಯುವ ಮುಖಂಡ ರಾಮಚಂದ್ರ ಮಾತನಾಡಿ, ಗ್ರಾಮದ ಸರ್ವೆ ನಂಬರ್ 72ರಲ್ಲಿ ಸುಮಾರು 1 ಎಕರೆಯಷ್ಟು ಕೆರೆಯ ಅಂಗಳ ಹಾಗೂ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿದ್ದು, ಇದನ್ನು ಪ್ರಶ್ನಿಸಿದರೆ ನಮ್ಮ ಗ್ರಾಮಸ್ಥರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ಮಾಡ್ತಿದ್ದಾನೆ ಎಂದು ದೂರಿದ್ದಾರೆ. 16 ತಿಂಗಳು 26ರಲ್ಲಿ ನಾವೊಂದು ದಂಡಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ವಿ, ಅರ್ಜಿ ಮುಖಾಂತರ ಒಂದು ಮನವಿ ಕೊಟ್ಟಿದ್ವಿ. ಏನಾಗಿದೆ ಸಮಸ್ಯೆ ಇಲ್ಲಿ ಅಂತಂದ್ರೆ, ಬಾಳೆನಹಳ್ಳಿಯಿಂದ ಪೋಲಂಪಲ್ಲಿಗೆ ಹಾದು ಹೋಗುವ ರಸ್ತೆಯಲ್ಲಿ ಸರ್ವೆ ನಂಬರ್ 72 ಈ ಕೆರೆ ಅಂಗಳ ಒತ್ತುವರಿ ಆಗಿದೆ. ಅದು ಬಂದ್ಬಿಟ್ಟು 64 ಸಬ್ಬು 1ರಲ್ಲಿ ಅದು ಅವರು 1 ಎಕರೆ ಜಮೀನು 1 ವರ್ಷದ ಮುಂಚೆ ತಗೊಂಡಿದ್ದಾರೆ. ಬಟ್ ಅದರಲ್ಲಿ ಕೆರೆ ಅಂಗಳ ಇದೆ. ಕೆರೆ ಅಂಗಳನ ತೆರವುಗೊಳಿಸೋಕೆ ನಾವು ಕೇಳಿದ್ದಕ್ಕೆ ಆಗೋದಿಲ್ಲ ಅಂತ ದೌರ್ಜನ್ಯವಾಗಿ ಬರ್ತಾ ಇದ್ದಾರೆ. ಯಾವುದೇ ರೆಸ್ಪಾಂಡ್ ಇಲ್ಲ. ಅದ್ರ ಮುಖಾಂತರ ನಾವು ಏನ್ ಮಾಡಿದ್ವಿ, ಬಟ್ ದಂಡಾಧಿಕಾರಿಗಳ ಮುಖಾಂತರ ಒಂದು ಆದೇಶ ಒಂದು ಮನವಿ ಕೋರಿದ್ವಿ. ಬಟ್ ಯಾವುದೇ ಕಾರಣಕ್ಕೆ ಅವರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಹಾಗಾಗಿ ಅವರು ತಹಸೀಲ್ದಾರ್ ಅವ್ರು ಕೊಟ್ಟಿರೋದು ನಾವು 15ನೇ ತಾರೀಕು ಹೋದ ತಿಂಗಳಲ್ಲಿ ಅಂದ್ರೆ 2ನೇ ತಿಂಗಳು 15ನೇ ತಾರೀಕು ಕೊಟ್ಟಿದ್ದೀವಿ. ಬಟ್ ರೆಸ್ಪಾಂಡ್ ಮಾಡಲಿಲ್ಲ. ಅದು ಯಾವುದೇ ಕಾರಣಕ್ಕೆ ಅವ್ರು ರೆಸ್ಪಾಂಡ್ ಮಾಡದೇ ಇದ್ದಕ್ಕೆ ನಾವೇನ್ ಮಾಡಿದ್ವಿ, ಜಿಲ್ಲಾಧಿಕಾರಿ ಕೊಟ್ಟಿದ್ದೀವಿ. ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹಾಜರಾಗಿದ್ದೇ ಆಗಿರ್ಲಿ ಇನ್ನೊಂದು ಮತ್ತೊಂದು ಏನು ಮಾಡಿಲ್ಲ. ಅದು ನಮ್ಗೆ ಆನ್ಸರೇ ಇಲ್ಲ, ನಮಗೆ ಅವ್ರ ಕಡೆ ರೆಸ್ಪಾಂಡೇ ಇಲ್ಲ. ಅದಾದ್ಮೇಲೆ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಯಲ್ಲಿ ಮತ್ತೆ ಎಸಿಗೂ ಕೊಟ್ಟಿದ್ದೀವಿ. ಅವರು ಅಷ್ಟೇ
ಬಟ್ ಅವ್ರಿಗೆ ಏನಾದ್ರು ಇವರು ಚಂದ್ರಶೇಖರನ್ ಅವರು ಸಪೋರ್ಟಿವ್ ಆಗಿದ್ದಾರೋ ಇಲ್ಲ ಗೊತ್ತಿಲ್ಲ ನಮ್ಗೆ. ಬಟ್ ಇದಕ್ಕೆ ಯಾವುದೇ ಕಾರಣಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅವರು. ಬರ್ತೀವಿ ಅಂತ ದಿನಗಟ್ಟಲೆ ಹೇಳ್ತಾ ಇದ್ದಾರೆ, ಇದುವರೆಗೂ ಬಂದಿಲ್ಲ. ಅತಿಕ್ರಮವಾಗಿರುವ ಊರಿನ ಕೆರೆಯ ಒತ್ತುವರಿ ತೆರವುಗೊಳಿಸಬೇಕೆಂಬ ಆದೇಶವಿದ್ರೂ ತಾಲೂಕಾಡಳಿತ ಹಾಗೂ ಜಿಲ್ಲಾಡಳಿತ ತೆರವುಗೊಳಿಸುವಲ್ಲಿ ಮೀನಾಮೇಷ ಎಣಿಸುತ್ತಿದೆ ಎಂದು ಆರೋಪಿಸಿದರು. ಬಾಲೇನಹಳ್ಳಿ ಗ್ರಾಮದ ಚಂದ್ರಶೇಖರ್ ಎಂಬುವರು ಅಕ್ರಮವಾಗಿ ಕೆರೆ ಪ್ರದೇಶವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಕಳೆದ ಹಲವಾರು ತಿಂಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಿಲ್ಲದಂತಾಗಿದ್ದು, ಒತ್ತುವರಿ ತೆರವುಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಅವಕಾಶ ಮಾಡಿಕೊಡುವಂತೆ ಆಗ್ರಹಿಸಿದ್ದಾರೆ. ಈ ವೇಳೆ ಗ್ರಾಮಸ್ಥರಾದ ವೆಂಕಟೇಶ್, ರಾಮಚಂದ್ರ, ಶಿವಕುಮಾರ್, ಹರೀಶ್, ಮಹೇಶ್, ನಾರಾಯಣ್, ಶ್ರೀನಿವಾಸ್ ಸೇರಿದಂತೆ ಬಾಲೇನಹಳ್ಳಿ ಗ್ರಾಮಸ್ಥರಿದ್ದರು. ಸಾರ್ವಜನಿಕರ ಅನುಕೂಲ ಆಗಲಿ ಅಂತ ರಸ್ತೆ ಎಷ್ಟಿದೆ ಗೊತ್ತಿಲ್ಲ. ಇವ್ರು ಎಷ್ಟು ಜಾಗ ಬಿಟ್ಟು ಫುಟ್ಪಾತ್ಗೆ ಕಲ್ಪುಚ್ಚಿ ಹಾಕೊಂಡಿದ್ದಾರೆ. ಅವನು ಒಂದು ಅರ್ಧ ಅಡಿನೂ ಬಿಡಿದರೆ ಹಿಂಗೆ ಮಣ್ಣು ಹೊಡ್ಕೊಂಡು ಎಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ಗುದ್ಕೊಂಡ್ರೆ ಈ ಕಡೆ ಗುದ್ಕೊಳ್ಳಲ್ಲ ಸರಿಗೆ, ಇದನ್ನ ಕೀಳಿಸಲ್ಲ ನೋಡಿ ಅವನು. ಇದು ನಮ್ಮ ಪಟ್ಟ ಲ್ಯಾಂಡಲ್ಲಿ ಹೋಗಿದೆ ರೋಡು. ಪಟ್ಟ ಲ್ಯಾಂಡ್ ಈ ಕಡೆ ಇವ್ರನ್ನೆಲ್ಲ ಹೋಗಿಲ್ವೇನು? ಕಾಂಪೌಂಡ್ ಏನಕ್ಕೆ ಹಾಸ್ಕೊಂಡು